ವಿದ್ಯಾರ್ಥಿಗಳೇ, ವಿಎಸ್ಕೆ ಯೂನಿವರ್ಸಿಟಿ ಬಳ್ಳಾರಿಯ ಬಿಕಾಂ 6ನೇ ಸೆಮಿಸ್ಟರ್ನ ಪಠ್ಯಕ್ರಮದಂತೆ ಬಿಕಾಂ 6ನೇ ಸೆಮಿಸ್ಟರ್ಗೆ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿನ ವಿಷಯದಲ್ಲಿನ ರೇಷಿಯೋ ಅನಲೈಸಿಸ್ ಎಂಬ ಮಾಡೆಲ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಮೊದಲಿಗೆ ರೇಷಿಯೋ ಅನಲೈಸಿಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆನೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಲ್ಲಿ ಇರ್ತಕ್ಕಂಥ ಟೆಕ್ನಿಕ್ಗಳು ಯಾವುವು ಅನ್ನೋದನ್ನ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ಪುನರಾವಲೋಕನ ಮಾಡ್ಕೊಳ್ಳೋಣ. ನಿಮಗೆಲ್ಲ ತಿಳಿದಿರುವ ಹಾಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಂದ್ರೆ ದ ಅಕೌಂಟಿಂಗ್ ಸಿಸ್ಟಮ್ ವಿಚ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಫಾರ್ ಟೇಕಿಂಗ್ ಮ್ಯಾನೇಜರಿಯಲ್ ಡಿಸಿಷನ್ಸ್ by providing necessary and timely informations to the management is called management accounting. So ಯಾವ ಅಕೌಂಟಿಂಗ್ ವ್ಯವಸ್ಥೆಯು ವ್ಯವಸ್ಥಾಪನಾ ಮಂಡಳಿಗೆ ಕಾಲಾನುಕ್ರಮವಾಗಿ ಸೂಕ್ತವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಹಣಕಾಸಿನ ಮಾಹಿತಿಯನ್ನ ಅಥವಾ ಸಂಸ್ಥೆಯ ಹಣಕಾಸಿನ ಸ್ಥಿತಿಗತಿಯ ಮಾಹಿತಿಯನ್ನ ತಲುಪಿಸುತ್ತದೆಯೋ ಅಥವಾ ಒದಗಿಸುತ್ತದೆಯೋ ಅಂತ ಒಂದು ಅಕೌಂಟಿಂಗ್ ಸಿಸ್ಟಮ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮ್ ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತೇಳಿ ನಾವು ಕರಿತೀವಿ. ನಮಗೆಲ್ಲ ತಿಳಿದಿರೋ ಹಾಗೆ ಟ್ರೆಡಿಷನಲ್ ಫೈನಾನ್ಸಿಯಲ್ ಸಿಸ್ಟಮ್ ಅಂದ್ರೆ ಫೈನಾನ್ಸಿಯಲ್ ಅಕೌಂಟಿಂಗ್ ಸಿಸ್ಟಮ್ ನಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನ ಅಂತಿಮವಾಗಿ ಪ್ರಿಪೇರ್ ಮಾಡ್ತಕ್ಕಂಥ ಎರಡು ಟೂಲ್ಗಳು ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಿದೆ. ಆ P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡುವುದರ ಮೂಲಕ ಸಂಸ್ಥೆಯು ಒಂದು ವಾರ್ಷಿಕ ಅವಧಿಯಲ್ಲಿ ಏನೆಲ್ಲ ಲಾಭ ಗಳಿಸಿದೆ ಅಥವಾ ಏನೆಲ್ಲ ನಷ್ಟವನ್ನು ಅನುಭವಿಸಿದೆ, ಹಾಗೆಯೇ ಆ ಸಂಸ್ಥೆಯ ಹಣಕಾಸಿನ ಸ್ಥಿತಿಗತಿ ಏನು ಭದ್ರವಾಗಿದೆಯೋ ಅಥವಾ ಉತ್ತಮ ಸ್ಥಿತಿಯಲ್ಲಿದೆಯೋ ಅಥವಾ ವಿನಾಶದತ್ತ ಹೋಗ್ತಾ ಇದೆಯೋ ಅನ್ನೋದನ್ನ ಬಿತ್ತರಿಸ್ತಕ್ಕಂಥ ಆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗಳು ಅಂತಿಮ ತಕ್ತೆಗಳಾಗಿರ್ತವೆ. ಹಾಗಾಗಿ ನಮಗೆಲ್ಲ ತಿಳಿದಿರುವ ಹಾಗೆ ದ ಫೈನಾನ್ಸಿಯಲ್ ಅಕೌಂಟಿಂಗ್ system which reveals the final statements such as the profit and loss account and balance sheet, they are not gives the correct and true financial information about the business organization. The financial accounting prepares these two statements based on the accounting conventions, accounting concepts and accounting the principles, where those conventions and those concepts are considered while preparing the financial statement. Because of the limitations involved in the financial accounting, the final statements like the profit and loss account and balance sheet, they are unable to depict or they are unable to give the correct and the true financial position of the business organization. To overcome the limitations like the treatment of outstanding expenses or the treatment of the deferred losses or non-operating expenses or non-operating incomes, where the financial accounting considers while preparing the final statements. To overcome all these limitations, the management accounting has been evolved. ಫೈನಾನ್ಸಿಯಲ್ ಸಿಸ್ಟಮ್ ಅಕೌಂಟಿಂಗ್ ನಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಹೋಗಲಾಡಿಸುವುದಕ್ಕಾಗಿ 1950ರ ಆಸುಪಾಸಿನ ಅವಧಿಯಲ್ಲಿ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಬೆಳವಣಿಗೆಯನ್ನು ಕಂಡಿತು. ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬೆಳವಣಿಗೆಯ ಮೂಲ ಕಾರಣ ಅಂತಂದ್ರೆ ಫೈನಾನ್ಸಿಯಲ್ ಅಕೌಂಟಿಂಗ್ ನಲ್ಲಿ ಇರ್ತಕ್ಕಂಥ ಲೋಪದೋಷಗಳಾಗಿರ್ತವೆ. ಮತ್ತು ಮೇಲತ್ತಾಗಿ ಈ ಏನು ವ್ಯವಹಾರ ಸಂಸ್ಥೆಯ ಸ್ಥಾಪಕರು ಅಥವಾ ವ್ಯವಹಾರ ಸಂಸ್ಥೆಯ ಬಗೆಗೆ ಆಸಕ್ತಿ ಇರತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವು ಏನು ಕರಿತೀವಿ, ಆ ಸ್ಟೇಕ್ ಹೋಲ್ಡರ್ಸ್ ಸಮಯಾನುಸಾರವಾಗಿ ಸರಿಯಾದ ಮಾಹಿತಿಯನ್ನ ಅಪೇಕ್ಷಿಸಿರ್ತಾರೆ. ಆದರೆ ಈ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಸಮಯಾನುಸಾರವಾಗಿ ಮತ್ತು ಬೇಕಾದ ಸಮಯದಲ್ಲಿ ಮಾಹಿತಿಯನ್ನು ಒದಗಿಸದೇ ಇರತಕ್ಕಂಥದ್ದು ಒಂದು ಲೋಪದೋಷವಾದರೆ ಅದರಲ್ಲಿರ್ತಕ್ಕಂಥ ಲಾಭ ಅಕೌಂಟಿಂಗ್ ಪ್ರಾಫಿಟ್ ಆಗಿರ್ತದೆ ವಿನಃ ಕ್ಯಾಶ್ ಪ್ರಾಫಿಟ್ ಆಗಿರೋದಿಲ್ಲ. ಹಾಗೇನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಕ್ಕಂಥ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅದರ ಮೂಲ ಬೆಲೆಯನ್ನ ಅಥವಾ ಅದರ ಇವತ್ತಿನ ಬೆಲೆಯನ್ನ ಅವುಗಳು ಬಿತ್ತರಿಸದೇ ಇರುವುದರಿಂದ ಈ ಕಂಪನಿಯ ಬಗೆಗೆ ಆಸಕ್ತಿ ಇರತಕ್ಕಂಥ
ಏನೆಲ್ಲ ವ್ಯಕ್ತಿಗಳು ಅವರು ಕ್ರೆಡಿಟಾರ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಕಂಪನೀಸ್ ಆಗಿರ್ಬೋದು, ಹಣಕಾಸು ಸಂಸ್ಥೆಗಳಾಗಿರ್ಬೋದು, ಸರ್ಕಾರವಾಗಿರ್ಬೋದು, ಕಂಪನಿಯ ಮಾಲೀಕರಾಗಿರ್ಬೋದು, ಕಂಪನಿಯಲ್ಲಿ ಹೂಡಿರ್ತಕ್ಕಂಥ ಷೇರುದಾರರಾಗಿರ್ಬೋದು, ಅಥವಾ ಕಂಪನಿಗೆ ಸಾಲದ ರೂಪದಲ್ಲಿ ಹಣಕಾಸನ್ನು ಒದಗಿಸಿರ್ತಕ್ಕಂಥ ಡಿಬೆಂಚರ್ ಹೋಲ್ಡರ್ಸ್ ಆಗಿರ್ಬೋದು, ಅಥವಾ ಈ ಸರ್ಕಾರವಾಗಿರ್ಬೋದು, ಅಥವಾ ಕಂಪನಿಯಲ್ಲಿ ದುಡಿತಕ್ಕಂಥ ಉದ್ಯೋಗಿಗಳಾಗಿರ್ಬೋದು. ಸೊ ಅವರೆಲ್ಲರೂ ಕೂಡ ಕಂಪನಿಯ ಒಂದು ನಿರ್ದಿಷ್ಟ ವಾರ್ಷಿಕ ಅವಧಿಯಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಿದೆ, ಆ ಏನೆಲ್ಲ ಚಟುವಟಿಕೆಗಳಿಂದ ಎಷ್ಟು ಪ್ರಮಾಣದ ಲಾಭವನ್ನು ಗಳಿಸಿದೆ ಮತ್ತು ಎಷ್ಟು ಹಣಕಾಸಿನ ಸ್ಥಿತಿಗತಿಯಲ್ಲಿ ಬದಲಾವಣೆಯಾಗಿದೆ, ಮತ್ತು ಹೋದ ವರ್ಷಕ್ಕಿಂತ ಈ ವರ್ಷ ಅಥವಾ ಕಂಪನಿಯ ಸ್ಥಾಪನೆಯಾದ ವರ್ಷದಿಂದ ಇಲ್ಲಿಯವರೆಗೆ ಏನೆಲ್ಲ ಹಣಕಾಸಿನ ಸ್ಥಿತಿಗತಿಯಲ್ಲಿ ಸುಧಾರಣೆಯಾಗಿದೆ ಅಥವಾ ಬದಲಾವಣೆಯಾಗಿದೆ, ಅಥವಾ ಲಾಭದ ಪ್ರಮಾಣದಲ್ಲಿ ಏರಿಕೆಯಾಗಿದೆ, ಅಥವಾ ಕಂಪನಿಯ ಅಭಿವೃದ್ಧಿ ಹೊಂದುತ್ತದೆಯೋ ಇಲ್ಲವೋ ಎನ್ನುವುದನ್ನ ಆ ಫೈನಾನ್ಸಿಯಲ್ ಅಕೌಂಟಿಂಗ್ ಸಿಸ್ಟಮು ಬಿತ್ತರಿಸುವುದಿಲ್ಲ ಅಥವಾ ಹೇಳುವುದಿಲ್ಲ. ಸೊ ಅದನ್ನ ಈ ಏನು ಕಂಪನಿಯ ಬಗೆಗೆ ಆಸಕ್ತಿ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಸಮಯಾನುಸಾರವಾಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ ಮತ್ತು ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಪೂರಕ ಏನು ವಿಧಾನಗಳನ್ನ ಒದಗಿಸ್ತಾ ಇದೆ. ಸೊ ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಧಾನ ಏನು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ವಿಶ್ಲೇಷಣೆ ಮಾಡುವುದಕ್ಕಾಗಿ ಬಳಸಿರ್ತಕ್ಕಂಥದ್ದು ಅಂತಂದ್ರೆ ರೇಷಿಯೋ. ಆ ರೇಷಿಯೋಗಳ ಮೂಲಕ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಗಳಲ್ಲಿರ್ತಕ್ಕಂಥ ಮಾಹಿತಿಯನ್ನ ಅನಲೈಸ್ ಮಾಡ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ, ಸೊ ದ ಅನಾಲಿಸಿಸ್ ಆಫ್ ದಿ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಬೈ ಯೂಸಸ್ ಆಫ್ ರೇಷಿಯೋಸ್, ಅಥವಾ ರೇಷಿಯೋ ಫೈನಾನ್ಸಿಯಲ್ ಅನಲೈಸಸ್, ಅಥವಾ ಫೈನಾನ್ಸಿಯಲ್ ರೇಷಿಯೋ ಅನಲೈಸಸ್ ಅಂತೇಳಿ ನಾವು ಕರಿತೀವಿ. ಸೊ ಈ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ರೇಷಿಯೋ ಕ್ಯಾಲ್ಕುಲೇಟ್ ಮೂಲಕ ನಾವು ಅನಲೈಸ್ ಮಾಡೋದೇ ಆದರೆ ಮೊದಲು ನಮಗೆ ಏನ್ ತಿಳಿದಿರ್ಬೇಕಂತಂದ್ರೆ ರೇಷಿಯೋ ಅಂದ್ರೆ ಏನು ಅಂತ ಹೇಳಿ ತಿಳಿದಿರಬೇಕು. ಸೊ ರೇಷಿಯೋ ಮೀನ್ಸ್ ಇಟ್ ಇಸ್ ಎ ಮ್ಯಾಥಮೆಟಿಕಲ್ ಟರ್ಮಿನಾಲಜಿ. ಸೊ ಇನ್ ಮ್ಯಾಥಮೆಟಿಕ್ಸ್, in especially in arithmetic, so the ratio is a expression of the relationship between the two variables or two concepts, so where it denotes the relationship between one aspect with that of the another aspect. ಅಂದ್ರೆ ಸೊ ಈ ರೇಷಿಯೋ ಅಂತಂತಂದ್ರೆ, ಅನುಪಾತ ಅಂತಂದ್ರೆ, ರೇಷಿಯೋ ಅಂತ ಯಾವ್ದು ಕರಿತೀವಿ ನಾವು ಅಂತಂದ್ರೆ, ಒಂದು ಅಂಶ ಇನ್ನೊಂದು ಅಂಶದೊಂದಿಗೆ ಎಷ್ಟು ಸಂಬಂಧವನ್ನು ಹೊಂದಿದೆ ಮತ್ತು ಆ ಸಂಬಂಧದಿಂದ ವ್ಯವಹಾರದ ಅಥವಾ ಹಣಕಾಸಿನ ಸ್ಥಿತಿಗತಿಯ ಮೇಲೆ ಏನೆಲ್ಲ ಪರಿಣಾಮವಾಗ್ತಾ ಇದೆ ಅನ್ನೋದನ್ನ ಬಿತ್ತರಿಸ್ತಕ್ಕಂಥದ್ದಕ್ಕೆ ನಾವು ರೇಷಿಯೋ ಅಂತ ಹೇಳಿ ನಾವು ಕರಿತೀವಿ. ಸೊ ರೇಷಿಯೋ ಈಸ್ ಎ ಕ್ಯಾಲ್ಕುಲೇಟೆಡ್ ಕೋಎಫಿಷಿಯಂಟ್ in between the two aspects or in between the two items. If the same ratio is calculated by using of the accounting informations which are contained in the financial statements, so then that ratios are called as, those ratios are called as accounting ratios. Accounting nallirtakanta financial statements nallirtakanta so ಈ ಐಟಮ್ಸ್ ಗಳ ನಡುವೆ ರೇಷಿಯೋಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ದೆ ಆದ್ರೆ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಅಕೌಂಟಿಂಗ್ ರೇಷಿಯೋಸು ಅಥವಾ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ರೇಷಿಯೋಸು ಅಂತೇಳಿ ನಾವು ಕರಿತೀವಿ. ಮತ್ತ ಈ ರೇಷಿಯೋಗಳನ್ನ ಸಾಮಾನ್ಯವಾಗಿ ಮೂರು ವಿಧದಲ್ಲಿ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ. ಮೊದಲನೇ ವಿಧಾನ ಯಾವುದು ಅಂತಂದ್ರೆ ನಂಬರ್ ಆಫ್ ಟೈಮ್ಸ್ ಅಲ್ಲಿ, ಅಂದ್ರೆ ಒಂದು ವೇರಿಯಬಲ್ ಅಥವಾ ಒಂದು ಐಟಮ್ ಇನ್ನೊಂದು ಐಟಮ್ಗಿಂತ ಎಷ್ಟು ಜಾಸ್ತಿ ಇದೆ ಅಥವಾ ಎಷ್ಟು ಬಾರಿ ದುಪ್ಪಟ್ಟಿದೆ ಅನ್ನತಕ್ಕಂಥದ್ದನ್ನು ಬಿತ್ತರಿಸುವುದಕ್ಕೆ ನಂಬರ್ ಆಫ್ ಟೈಮ್ಸ್ ಅಂತ ಹೇಳಿ ನಾವು ಕರಿತೀವಿ. ಮತ್ತ ಎರಡನೇದು ಅಂತಂತಂದ್ರೆ ಸೊ ದ ಪರ್ಸೆಂಟೇಜ್ ಅಲ್ಲಿ, ಅಂದ್ರೆ ಈ ಎರಡು ಅಂಶಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನ ಪ್ರತಿಶತ 100ಕ್ಕೆ ಮಾರ್ಪಾಡು ಮಾಡಿ ಅದನ್ನ ನಾವು ಕಂಡುಹಿಡಿದಿದ್ದೆ ಆದ್ರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪ್ರೆಷನ್ ಆಫ್ ದಿ ರೇಷಿಯೋ in terms of the percentages. And the third one is that so the expression of the ratio or indicating of the ratio between the two items or two concepts in terms of the proportion. So how one item is related with the another item in proportionately in total together. So what ಎರಡು ಅಂಶಗಳ ಒಟ್ಟು ಮೊತ್ತದಲ್ಲಿ
ಒಂದು ಅಂಶದ ಮೊತ್ತ ಎಷ್ಟು ಅನುಪಾತವನ್ನು ಹೊಂದಿದೆ, ಎಷ್ಟು ಪ್ರಮಾಣವನ್ನು ಹೊಂದಿದೆ ಅಂತಕ್ಕಂಥದ್ದನ್ನ ಬಿತ್ತರಿಸೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸೊ ದ ಎಕ್ಸ್ಪ್ರೆಷನ್ ಆಫ್ ದಿ ರೇಷಿಯೋ ಇನ್ ಟರ್ಮ್ಸ್ ಆಫ್ ದ ಪ್ರಪೋರ್ಷನ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾಗಿ ರೇಷಿಯೋಗಳನ್ನ ಕ್ಯಾಲ್ಕುಲೇಟ್ ಮಾಡುವುದರ ಮೂಲಕ ಮತ್ತು ಒಂದು ರೇಷಿಯೋ ಒಂದು ವರ್ಷದ ರೇಷಿಯೋ ಇನ್ನೊಂದು ವರ್ಷದ ರೇಷಿಯೋ ಜೊತೆ ಕಂಪ್ಯಾರಿಸನ್ ಮಾಡಿದಾಗ ಸೊ ಆ ರೇಷಿಯೋಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಆಗಿರ್ತಕ್ಕಂಥ ಏರುಪೇರುಗಳನ್ನ ಅವಲೋಕನ ಮಾಡತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ರೇಷಿಯೋ ಅನಲೈಸಸ್ ಅಂತೇಳಿ ನಾವು ಕರಿತೀವಿ. ಈ ರೇಷಿಯೋ ಅನಲೈಸಸ್ ಅನ್ನೇ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಈ ಏನು ಐಟಮ್ಸ್ ಗಳನ್ನ ಅವಲೋಕನ ಮಾಡೋದಕ್ಕೆ ಬಳಸಿದ್ದೇ ಆದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ರೇಷಿಯೋಸ್ ಅಂತೇಳಿ ನಾವು ಕರಿತೀವಿ. ಸೊ ಅಕಾರ್ಡಿಂಗ್ ಟು ದಟ್, ಸೊ ಆ ರೀತಿಯಾಗಿ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ರೇಷಿಯೋಗಳನ್ನ ಸಾಮಾನ್ಯವಾಗಿ ನಾವು ಹಲವು ವಿಧಗಳಲ್ಲಿ ಅವುಗಳನ್ನ ಗುಂಪೀಕರಿಸ್ತೇವೆ ಅಥವಾ ಗುಂಪುಕರಿಸ್ತೇವೆ. ಮೊದಲನೇ ಕ್ಲಾಸಿಫಿಕೇಶನ್ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತಂದ್ರೆ ಸೊ ರೇಷಿಯೋಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಏನೆಲ್ಲ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಸಾಮಾನ್ಯವಾಗಿ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಅಥವಾ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಉಪಯೋಗಿಸಿದ್ದೆ ಆದ್ರೆ ಅಂತ ರೇಷಿಯೋಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರೇಷಿಯೋಸ್ ಅಂಡ್ ಬ್ಯಾಲೆನ್ಸ್ ಶೀಟ್ ರೇಷಿಯೋಸ್ ಅಂತ ಹೇಳಿ ಕರಿತೀವಿ. ಅವುಗಳಿಗೆ ಸಾಮಾನ್ಯವಾಗಿ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ರೇಷಿಯೋಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ದ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಯೂಸ್ಡ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಸೊ ಅದರಲ್ಲಿ ಮೊದಲನೇದು ಸೊ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರೇಷಿಯೋ ಅಂತ ಯಾವುಗಳಿಗೆ ಕರಿತೀವಿ ನಾವು ಅಂತಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಇರ್ತಕ್ಕಂಥ ಮಾಹಿತಿಯ ಒಂದು ಐಟಮ್ ಇನ್ನೊಂದು ಐಟಮ್ಗೆ ಏನು ಸಂಬಂಧವನ್ನ ಹೊಂದಿದೆ ಅಂತಕ್ಕಂಥದ್ದನ್ನ ಅವುಗಳ ನಡುವೆನೆ ನಾವು ಕ್ಯಾಲ್ಕುಲೇಟೆಡ್ ಮಾಡಿದ್ದೆ ಆದ್ರೆ ಅಂತ ರೇಷಿಯೋಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಸೊ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರೇಷಿಯೋಸ್ ಅಂತ ಕರಿತೀವಿ. ಮತ್ತೆ ಬ್ಯಾಲೆನ್ಸ್ ಶೀಟ್ ರೇಷಿಯೋಸ್ ಅಂತಂತಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರ್ತಕ್ಕಂಥ ಅಸೆಟ್ಸ್ ಅಥವಾ ಲಯಬಿಲಿಟೀಸ್ ಅವು ಲಾಂಗ್ ಟರ್ಮ್ ಅಸೆಟ್ಸ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಅಸೆಟ್ಸ್ ಆಗಿರ್ಬೋದು, ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆಗಿರ್ಬೋದು, ಕರೆಂಟ್ ಲಯಬಿಲಿಟೀಸ್ ಆಗಿರ್ಬೋದು. ಸೊ ಅವುಗಳ ನಡುವೆನೆ ಏನೆಲ್ಲ ಸಂಬಂಧವಿದೆ. ಫಾರ್ ಎಕ್ಸಾಂಪಲ್, ಸೊ ಕರೆಂಟ್ ಅಸೆಟ್ಸ್ ಮತ್ತು ಫಿಕ್ಸ್ಡ್ ಅಸೆಟ್ಸ್ ನಡುವೆ ಏನು ಸಂಬಂಧವಿದೆ, ಅಥವಾ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಈ ಕ್ಯಾಪಿಟಲ್ ನಡುವೆ ಏನು ಸಂಬಂಧವಿದೆ, ಅಥವಾ ಸ್ಟಾಕ್ ಮತ್ತು ಸೊ ದ ವರ್ಕಿಂಗ್ ಕ್ಯಾಪಿಟಲ್ ನಡುವೆ ಏನು ಸಂಬಂಧವಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದ್ರೆ ಅಂತ ಒಂದು ರೇಷಿಯೋಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ರೇಷಿಯೋಸ್ ಅಂತೇಳಿ ನಾವು ಕರಿತೀವಿ. ಕೇವಲ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ the financial statements wise, if the ratios are calculated, then those ratios are called as a financial statement group of ratios. ಒಂದು ವೇಳೆ ಜನರಲಿ ಸೊ ರೇಷಿಯೋಗಳನ್ನ ಫಂಕ್ಷನ್ಗಳ ಆಧಾರದ ಮೇಲೆ ಕೂಡ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಫಂಕ್ಷನ್ಗಳು ಅಂತಂತಂದ್ರೆ ಸಾಮಾನ್ಯವಾಗಿ ಸೊ ಹಲವಾರು ರೀತಿಯಾಗಿರ್ತಕ್ಕಂಥ ಫಂಕ್ಷನ್ಗಳನ್ನ ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಆಕ್ಟಿವಿಟಿ ಅಂತಕ್ಕಂಥದ್ದು ಒಂದು ಫಂಕ್ಷನ್, ಅಥವಾ ಟರ್ನ್ ಓವರ್ ಅಂತಕ್ಕಂಥದ್ದು ಒಂದು ಫಂಕ್ಷನ್. ಸೊ ಅಂಡ್ ಸೆಕೆಂಡ್ ಒನ್ ಪ್ರಾಫಿಟ್ ಅನ್ನು ಗಳಿಸುವತಕ್ಕಂಥ ಒಂದು ಫಂಕ್ಷನ್, ಪ್ರಾಫಿಟಬಿಲಿಟಿ ಅಂತಕ್ಕಂಥದ್ದು ಸೀಮಿತವಾಗಿರ್ತಕ್ಕಂಥ ಒಂದು ಫಂಕ್ಷನ್, ಮತ್ತು ಹಣಕಾಸಿನ ಸ್ಥಿತಿಗತಿಯನ್ನ ತಿಳಿಸ್ತಕ್ಕಂಥದ್ದು ಒಂದು ಫಂಕ್ಷನ್. ಸೊ ಬೇಸ್ಡ್ ಆನ್ ದಿ ಫಂಕ್ಷನ್ಸ್ the ratios are classified into the four types. One is so the solvency ratio and ಎರಡನೇದು liquidity ratio ಮತ್ತು ಮೂರನೇದು that is what turnover ratios ಅಥವಾ activity ratios ಅಂತ ಕರಿತೀವಿ. ಮತ್ತು ಕೊನೆಯ ನಾಲ್ಕನೇದು profitability ratios ಅಂತ ಹೇಳಿ profitability ratios. ಸೊ ಮೊದಲಿಗೆ ನಾವು ಲಿಕ್ವಿಡಿಟಿ ರೇಷಿಯೋನ ತೆಗೆದುಕೊಳ್ಳೋಣ. ಲಿಕ್ವಿಡಿಟಿ ರೇಷಿಯೋ ಅಂತ ಯಾವುದು ಕರಿತೀವಿ ಮತ್ತು ಯಾವುದು ಲಿಕ್ವಿಡ್ ರೇಷಿಯೋ. ಸೊ ಲಿಕ್ವಿಡಿಟಿ ರೇಷಿಯೋಸ್ ಅನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ವಾಟ್ ಈಸ್ ದ ಲಿಕ್ವಿಡಿಟಿ ಅಂತಕ್ಕಂಥದ್ದನ್ನ ನಮಗೆ ಗೊತ್ತಿರಬೇಕು. ಲಿಕ್ವಿಡಿಟಿ ಅಂತಂತಂದ್ರೆ ಲಿಕ್ವಿಡಿಟಿ ಮೀನ್ಸ್ ದ ಎಬಿಲಿಟಿ ಆಫ್ ದ ಫರ್ಮ್ ಟು ಪೇ ಆಲ್ ಇಟ್ಸ್ ಡೆಟ್ಸ್ ಸೊ ಕರೆಂಟ್ಲಿ ಆರ್ ಆಸ್ ಅಂಡ್ ವೆನ್ ಆಸ್ಕ್ಡ್ ಬೈ ದ ಕ್ರೆಡಿಟಾರ್ ಇನ್ ಫುಲ್ಲಿ ಅಂಡ್ ವಿತೌಟ್ ಅ ಫೇಲ್. ಅಂದ್ರೆ ಸೊ ಏನು ಕಂಪನಿಗೆ ಯಾವ ವ್ಯಕ್ತಿಗಳು ಸಾಲವನ್ನು ಕೊಟ್ಟಿದ್ದಾರೋ ಆ ವ್ಯಕ್ತಿಗಳಿಗೆ
ಕೇಳಿದ ತಕ್ಷಣ ಸಾಲದ ಮರುಪಾವತಿಯನ್ನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಯಾವ ಕಂಪನಿ ಹೊಂದಿದೆಯೋ ಅಂಥದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಲಿಕ್ವಿಡಿಟಿ ಪೊಸಿಷನ್ ಅಥವಾ ಲಿಕ್ವಿಡಿಟಿ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ಲಿಕ್ವಿಡಿಟಿ ಮತ್ತು ಅದ್ರ ಜೊತೆಗೇನೆ ಆ ಸಾಲವನ್ನ ಮರುಪಾವತಿ ಮಾಡೋದರ ಜೊತೆಗೇನೆ ತನ್ನ ದಿನನಿತ್ಯದ ಚಟುವಟಿಕೆಗಳನ್ನು ಕೂಡ ಸುಗಮವಾಗಿ ಸರಾಗವಾಗಿ ಮತ್ತು ದಕ್ಷತೆಯಿಂದ ನಡೆಸಿಕೊಂಡು ಹೋಗಲು ಕೂಡ ಆ ಒಂದು ವ್ಯವಸ್ಥೆ ಒದಗಿಸ್ತಾ ಇರಬೇಕು. ಸೊ ಅದಕ್ಕೆ ಅಂತ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ ಅಂದ್ರೆ ಲಿಕ್ವಿಡಿಟಿ ಅಂತ ಹೇಳಿ ನಾವು ಕರಿತೀವಿ. ಸೊ ಹಾಗಾಗಿ ಕಂಪನಿ ಎಷ್ಟೇ ಬೃಹದಾಕಾರವಾಗಿರ್ಬೋದು ಅಥವಾ ಸಣ್ಣದಾಗಿರ್ಬೋದು, ಅದು ಮೊದಲು ತಾನು ಏನ್ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಲಿಕ್ವಿಡಿಟಿಯನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಸೊ ವೈ ಇಟ್ ಹ್ಯಾಸ್ ಟು ಮೇಂಟೈನ್ ಅ ಲಿಕ್ವಿಡಿಟಿ? ಇಟ್ ಮೀನ್ಸ್ ದಟ್ to make use of all the resources efficiently and where the company uses all these resources for the production of the wealth or production of the goods and services through which the wealth is created. ಸೊ ಹಾಗಾಗಿ ಲಿಕ್ವಿಡಿಟಿಯನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಆ ಕಂಪನಿಗೆ ಬಹಳ ಅತ್ಯವಶ್ಯವಾಗಿರ್ತದ ಅನ್ನುವುದು ಸೊ ನಮಗೆ ಗೊತ್ತಿರ್ಬೇಕು. ಮತ್ತೆ ಈ ಲಿಕ್ವಿಡಿಟಿಯನ್ನ ತಿಳಿದುಕೊಳ್ಳೋದಕ್ಕೆ ಏನೆಲ್ಲ ರೇಷಿಯೋಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಅವುಗಳಿಗೆ ನಾವು ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಆ ಲಿಕ್ವಿಡಿಟಿ ರೇಷಿಯೋಸ್ ಅಲ್ಲಿ ಸಾಮಾನ್ಯವಾಗಿ ನಾವು 3 ರೀತಿಯಾಗಿರ್ತಕ್ಕಂಥ ಲಿಕ್ವಿಡಿಟಿ ರೇಷಿಯೋಸ್ ಅನ್ನ ನಾವು ಕಾಣ್ತೀವಿ. ಸೊ ಮೊದಲನೇದು ಕರೆಂಟ್ ರೇಷಿಯೋ, ಎರಡನೇದು ಕ್ವಿಕ್ ರೇಷಿಯೋ ಮತ್ತು ಮೂರನೇದು ದ ಸೂಪರ್ ಕ್ವಿಕ್ ರೇಷಿಯೋ ಅಥವಾ ಆಸಿಡ್ ಟೆಸ್ಟ್ ರೇಷಿಯೋ ಅಂತೇಳಿ ನಾವು ಕರಿತೀವಿ. ಸೊ ಮೊದಲನೇದು ಕರೆಂಟ್ ರೇಷಿಯೋ ಅಂತಂದ್ರೆ ಯಾವುದು ಮತ್ತು ಅದು ಏನನ್ನ ಎಕ್ಸ್ಪ್ರೆಸ್ ಮಾಡ್ತದ ಅಂತಂದ್ರೆ ಕರೆಂಟ್ ರೇಷಿಯೋ ಇಸ್ ದ ರೇಷಿಯೋ ವಿಚ್ ಎಕ್ಸ್ಪ್ರೆಸಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ಕಂಪನಿಯ ಅಷ್ಟು ಚರ ಆಸ್ತಿಗಳು ಮತ್ತು ಸದ್ಯಕ್ಕೆ ಪಾವತಿ ಮಾಡಬೇಕಾಗಿರ್ತಕ್ಕಂಥ ಒಟ್ಟು ಹೊಣೆಗಾರಿಕೆಗಳ ನಡುವೆ ಇರತಕ್ಕಂಥ ಸಂಬಂಧವನ್ನ ಬಿತ್ತರಿಸತಕ್ಕಂಥದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕರೆಂಟ್ ರೇಷಿಯೋ ಅಂತೇಳಿ ನಾವು ಕರಿತೀವಿ. ಸೊ ಕರೆಂಟ್ ರೇಷಿಯೋ ಇಸ್ ದ ರೇಷಿಯೋ ಇನ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. So when it is the relationship between current assets and current liabilities, so it enables to know what amount of the working capital is available with the business organization. So ಈ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜನರಲಿ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ಅಥವಾ ಕರೆಂಟ್ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಕರೆಂಟ್ ಅಸೆಟ್ಸ್ ಅನ್ನ ಕರೆಂಟ್ ಲಯಬಿಲಿಟೀಸ್ ಇಂದ ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕರೆಂಟ್ ರೇಷಿಯೋ ಅಂತೇಳಿ ನಾವು ಕರಿತೀವಿ. ಮತ್ತು ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವುವು ಮತ್ತು ಏನು? ಕರೆಂಟ್ ಅಸೆಟ್ಸ್ ಅಂದ್ರೆ ಏನು? ಕರೆಂಟ್ ಅಸೆಟ್ಸ್ ಅಂದ್ರೆ ದ ಅಸೆಟ್ಸ್ ವಿಚ್ ಆರ್ ಕನ್ವರ್ಟೇಬಲ್ ಇಂಟು ದಿ ಕ್ಯಾಶ್ within a short period of 1 year without a much loss. Those assets are called as the current assets. So for example, cash balance, bank balance, debtors, inventory. It means the all types of the inventory. Either it may be inventory of the raw material, or it may be stock of the work in progress, or it may be stock of the finished goods. All together we are calling it as a inventory. Next is that a bills receivable or a prepaid expenses or outstanding income. So marketable securities, money at call and short notices in some time. So not in all time. So all together as like this. So we are calling them. We are calling it as the current assets. ಮತ್ತು ಕರೆಂಟ್ ಲಯಬಿಲಿಟೀಸ್ ಅಂತಂದ್ರೆ ಯಾವುವು ಮತ್ತು ಏನು? Current liabilities are those liabilities which are to be paid or payable within a short period of the 1 year. So without a delay and without a fail. So those current liabilities, liabilities are called as current liabilities. For example, so the trade creditor, for example, bills payable, outstanding expenses, advanced received incomes, and the advanced received incomes, as well as bank overdraft. So as like this, there are several current liabilities are there. So by calculating
So the total of current asset and the total of current liabilities, if the current assets are divided by current liabilities, then we will get the current ratio. So ಮತ್ತ ಐಡಿಯಲ್ ಕರೆಂಟ್ ರೇಷಿಯೋ ಎಷ್ಟಿರಬೇಕು ಅಂದ್ರೆ ವ್ಯವಹಾರ ಸಂಸ್ಥೆಯು ತನ್ನಲ್ಲಿರ್ತಕ್ಕಂಥ ಕರೆಂಟ್ ಅಸೆಟ್ಸ್ಗಳಿಂದ ದಿನದಲ್ಲಿ ಅಥವಾ ದಿನದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಅಥವಾ ವರ್ಷದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಲೈಬಿಲಿಟೀಸ್ಗಳನ್ನ ಪೇಡ್ ಮಾಡೋದಕ್ಕೆ ಬಳಸುವುದರ ಜೊತೆಗೇನೆ ನಿರಂತರವಾಗಿರ್ತಕ್ಕಂಥ ದಿನನಿತ್ಯದ ವ್ಯವಹಾರವನ್ನ ವರ್ಷಾನುಗಟ್ಟಲೆ ನಡೆಸಿಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನ ಅದಕ್ಕೆ ಕರೆಂಟ್ ರೇಷಿಯೋ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾಗಿ ಕರೆಂಟ್ ಅಸೆಟ್ಸ್ ಆಲ್ಮೋಸ್ಟ್ ಆಲ್ ಹೆಚ್ಚಿಗಿರಬೇಕು ಮತ್ತು ಕರೆಂಟ್ ಲಯಬಿಲಿಟೀಸ್ ಕಡಿಮೆ ಇರಬೇಕು. ಮತ್ತೆ ಅಂದ್ರೆ ಎಷ್ಟಿರಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ, ಸೊ ಪ್ರತಿಯೊಂದು ಕರೆಂಟ್ ಲಯಬಿಲಿಟೀಸ್ಗೆ ಪ್ರತಿಯೊಂದು ರೂಪಾಯಿ ಕರೆಂಟ್ ಲಯಬಿಲಿಟೀಸ್ಗೆ 2 ರೂಪಾಯಿ ಕರೆಂಟ್ ಅಸೆಟ್ ಇರಬೇಕು. ಅಂದ್ರೆ ಕರೆಂಟ್ ಲಯಬಿಲಿಟಿ ಆಗಿರ್ತಕ್ಕಂಥ 1 ರೂಪಾಯಿಯನ್ನ ಪೇಡ್ ಮಾಡಿದ ನಂತರ ಕೂಡ ಉಳಿದಿರ್ತಕ್ಕಂಥ 1 ರೂಪಾಯಿದಿಂದ ವ್ಯವಹಾರ ಸಂಸ್ಥೆಯನ್ನ ನಿರಂತರವಾಗಿ ಅದು ನಡೆಸಿಕೊಂಡು ಹೋಗಲು ಸಾಧ್ಯವಾಗ್ತದ. ಹಾಗಾಗಿ ದ ಸ್ಟ್ಯಾಂಡರ್ಡ್ ಕರೆಂಟ್ ರೇಷಿಯೋ ಆರ್ ಐಡಿಯಲ್ ಕರೆಂಟ್ ರೇಷಿಯೋ ಇನ್ ಬಿಟ್ವೀನ್ ದ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಈಸ್ so the 2:1. So this is what a current ratio. ಎರಡನೇದು ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಅಂತೇಳಿ ನಾವು ಕರಿತೀವಿ. ಕ್ವಿಕ್ ರೇಷಿಯೋ ಅಥವಾ ಲಿಕ್ವಿಡ್ ರೇಷಿಯೋ ಏನು ಅಸೆಸ್ ಮಾಡ್ತದ ಅಥವಾ ಏನು ಎಕ್ಸ್ಪ್ರೆಸ್ ಮಾಡ್ತದ ಅಂತಂದ್ರೆ, ಸೊ ಇಟ್ ಇಂಡಿಕೇಟ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕ್ವಿಕ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಆರ್ ಕ್ವಿಕ್ ಲಯಬಿಲಿಟೀಸ್. ಅಂದ್ರೆ ಸೊ ಕ್ವಿಕ್ ಅಸೆಟ್ಸ್ಗೂ ಮತ್ತು ಕ್ವಿಕ್ ಲಯಬಿಲಿಟೀಸ್ಗೂ ಅಥವಾ ಕರೆಂಟ್ ಲಯಬಿಲಿಟೀಸ್ಗೂ ಏನು ಸಂಬಂಧವಿದೆ ಅನ್ನತಕ್ಕಂಥದ್ದನ್ನು ಬಿತ್ತರಿಸುವುದೇ ಕ್ವಿಕ್ ರೇಷಿಯೋ. ಸದ್ಯದ ಮರುಪಾವತಿಯ ಸಾಮರ್ಥ್ಯವನ್ನ ಬಿಂಬಿಸ್ತಕ್ಕಂಥದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸೊ ಕ್ವಿಕ್ ರೇಷಿಯೋ ಅಂತೇಳಿ ನಾವು ಕರಿತೀವಿ. ಮತ್ತು ಕ್ವಿಕ್ ಲಯಬಿಲಿಟೀಸ್ ಅಥವಾ ಕ್ವಿಕ್ ಅಸೆಟ್ಸ್ ಅಂದ್ರೆ ಯಾವುವು? ಕ್ವಿಕ್ ಅಸೆಟ್ಸ್ ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ನಾವು ಡಿಡಕ್ಟ್ ಮಾಡಿದ್ದೇ ಆದ್ರೆ ಉಳಿದಿರ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಸೊ ದ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಡಿಡಕ್ಟ್ ಮಾಡಿದ್ದೇ ಆದ್ರೆ ಉಳಿದಿರ್ತಕ್ಕಂಥದ್ದಕ್ಕೆ ಕ್ವಿಕ್ ಅಸೆಟ್ಸ್ ಅಂತೇಳಿ ನಾವು ಕರಿತೀವಿ. ಮತ್ತು ಕ್ವಿಕ್ ಲಯಬಿಲಿಟೀಸ್ ಅಂತಂದ್ರೆ ಯಾವುವು? ಅಥವಾ ಒಟ್ಟು ಲಯಬಿಲಿಟೀಸ್ ಅಲ್ಲಿ BOD ಅನ್ನ ನಾವು ಡಿಡಕ್ಟ್ ಮಾಡಿದ್ದೇ ಆದ್ರೆ ಅಥವಾ BOD ಅನ್ನ ಬಿಟ್ಟಿದ್ದೇ ಆದ್ರೆ ಉಳಿದಿರ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸೊ ದ ಕ್ವಿಕ್ ಲಯಬಿಲಿಟೀಸ್ ಅಂತೇಳಿ ನಾವು ಕರಿತೀವಿ. ಈ ಒಟ್ಟು ಕ್ವಿಕ್ ಲಯಬಿಲಿಟೀಸ್ ಅನ್ನ ಮತ್ತು ಕ್ವಿಕ್ ಅಸೆಟ್ಸ್ ಅನ್ನ ತೆಗೆದುಕೊಂಡು ಸೊ ಕ್ವಿಕ್ ಅಸೆಟ್ಸ್ ಅನ್ನ ಕ್ವಿಕ್ ಲಯಬಿಲಿಟೀಸ್ ಇಂದ ಡಿವೈಡ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಸೊ ದ ಕ್ವಿಕ್ ರೇಷಿಯೋ ಅಂತೇಳಿ ನಾವು ಕರಿತೀವಿ. ಮತ್ತು ನೆಕ್ಸ್ಟ್, ಸೊ ಇದರ ಐಡಿಯಲ್ ರೇಷಿಯೋ ಎಷ್ಟಿರಬೇಕು ಅಥವಾ ಸ್ಟ್ಯಾಂಡರ್ಡ್ ರೇಷಿಯೋ ಎಷ್ಟಿರಬೇಕು ಅಂತಂದಾಗ, ದ ಐಡಿಯಲ್ ರೇಷಿಯೋ ಆರ್ ಸ್ಟ್ಯಾಂಡರ್ಡ್ ರೇಷಿಯೋ ಇನ್ ಬಿಟ್ವೀನ್ ದಿ ಕ್ವಿಕ್ ಅಸೆಟ್ಸ್ ಅಂಡ್ ಕ್ವಿಕ್ ಲಯಬಿಲಿಟೀಸ್ ಈಸ್ ಸೊ ದ 1:1. ಅಂದ್ರೆ ಕನಿಷ್ಠ 1 ರೂಪಾಯಿ ಕರೆಂಟ್ ಲಯಬಿಲಿಟಿಯನ್ನ ಮೀಟ್ ಮಾಡೋದಕ್ಕೆ ಕಂಪನಿಯಲ್ಲಿ ಕನಿಷ್ಠ 1 ರೂಪಾಯಿಯ ಕ್ವಿಕ್ ಅಸೆಟ್ಸ್ ಆದ್ರೂ ಕೂಡ ಇರಬೇಕು. ಅಂದಾಗ ಮಾತ್ರ ಅದು ತನ್ನ ಏನು ಕ್ರೆಡಿಬಿಲಿಟಿಯನ್ನ ಅಥವಾ ತನ್ನ ಮೌಲ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಮತ್ತು ಹೊರಗಿನ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಅಥವಾ ಬಾಂಧವ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಅದು ನೆರವಾಗುತ್ತೆ ಅಂತಕ್ಕಂಥದ್ದಕ್ಕೆ ನಾವು ಕ್ವಿಕ್ ರೇಷಿಯೋ ಅಂತೇಳಿ ನಾವು ಕರಿತೀವಿ. ಮತ್ತು ಕೊನೆಯದು ಸೊ ದ ಸೂಪರ್ ಕ್ವಿಕ್ ರೇಷಿಯೋ ಅಥವಾ ಆಸಿಡ್ ಟೆಸ್ಟ್ ರೇಷಿಯೋ ಅಂತೇಳಿ ಏನ್ ಕರಿತೀವಲ್ಲ, ಸೊ ಇಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಅಬ್ಸಲ್ಯೂಟ್ ಕ್ವಿಕ್ ಅಸೆಟ್ಸ್ ಮತ್ತು ಸೊ ದ ಅಬ್ಸಲ್ಯೂಟ್ ಕ್ವಿಕ್ ಲಯಬಿಲಿಟೀಸ್. ಸೊ ಸದ್ಯದಲ್ಲಿನೇ ಈ ತಕ್ಷಣ ಕೇಳಿದಾಗ ಮರುಪಾವತಿ ಮಾಡ್ತಕ್ಕಂಥದಕ್ಕೆ ಏನು ಬಳಕೆ ಮಾಡಲು ಸಾಧ್ಯವೋ ಸೊ ಅವುಗಳನ್ನ ಬಳಸಿ ನಾವು ಬಳಸಿದ್ದೇ ಆದ್ರೆ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕ್ವಿಕ್ ಅಸೆಟ್ಸ್ ಅಂತೇಳಿ ನಾವು ಅಬ್ಸಲ್ಯೂಟ್ ಕ್ವಿಕ್ ಅಸೆಟ್ಸ್ ಅಂತೇಳಿ ನಾವು ಕರಿತೀವಿ. ಈ ಅಬ್ಸಲ್ಯೂಟ್ ಕ್ವಿಕ್ ಅಸೆಟ್ಸ್ ಅಂದ್ರೆ ಯಾವುವು ಅಂತಂದ್ರೆ, ಈಗ ನಾವು ಮೊದಲು ಕರೆಂಟ್ ಅಸೆಟ್ಸ್ನಾಗ ಕ್ವಿಕ್ ಅಸೆಟ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಸ್ಟಾಕ್ ಮತ್ತು ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಅನ್ನ ಡಿಡಕ್ಟ್ ಮಾಡಿದ್ವಿ. ಹಾಗೇನೆ ಈ ಅಬ್ಸಲ್ಯೂಟ್ ಕ್ವಿಕ್ ಅಸೆಟ್ಸ್ ಅನ್ನ
ಕಂಡುಹಿಡಿಬೇಕು ಅಂತಂತಂದ್ರೆ ಸೊ ಈ ಕ್ವಿಕ್ ಅಸೆಟ್ಸ್ ಅಲ್ಲಿ ಸಾಮಾನ್ಯವಾಗಿ ಡೆಟಾರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್ ಅನ್ನ ಕಳೆದದ್ದೇ ಆದ್ರೆ ಉಳಿದಿರ್ತಕ್ಕಂಥದ್ದೇ ಸೊ ದ ಅಬ್ಸಲ್ಯೂಟ್ ಕ್ವಿಕ್ ಅಸೆಟ್ಸ್ ಉಳಿತವೆ. ಮತ್ತ ಅಬ್ಸಲ್ಯೂಟ್ ಕ್ವಿಕ್ ಲಯಬಿಲಿಟೀಸ್ ಅಂತಂತಂದ್ರೆ ಸೊ ದ ಏನು ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟಾರ್ಸ್ ಅನ್ನ ಕಳೆದದ್ದೇ ಆದ್ರೆ ಅಬ್ಸಲ್ಯೂಟ್ ಕ್ವಿಕ್ ಲಯಬಿಲಿಟೀಸ್ ಉಳಿತವೆ. ಸೊ ಹಾಗಾಗಿ ಈ ಆ ಪ್ರಮೇಯ ಬರೋದಿಲ್ಲ, ಯಾಕಂದ್ರೆ ಕ್ರೆಡಿಟಾರ್ಸ್ ಅನ್ನ ಪೇಡ್ ಮಾಡಲೇಬೇಕು ಮತ್ತು ಬಿಲ್ಸ್ ಪೇಬಲ್ ಅನ್ನ ಪೇಡ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ಏನು ಅಬ್ಸಲ್ಯೂಟ್ ಕ್ವಿಕ್ ಅಸೆಟ್ಸ್ ಮೂಲಕ ಕರೆಂಟ್ ಲಯಬಿಲಿಟೀಸ್ ಅನ್ನ ಪೇಡ್ ಮಾಡೋಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಯೋದಕ್ಕಾಗಿನೇ ಈ ಅಬ್ಸಲ್ಯೂಟ್ ಕ್ವಿಕ್ ರೇಷಿಯೋ. ಸೊ ಇದು ಎಷ್ಟಿರಬೇಕು ಸಾಮಾನ್ಯವಾಗಿ ಅಂತಂದ್ರೆ ಅಟ್ಲೀಸ್ಟ್ ಸೊ ಕೊಡಬೇಕಾಗಿರ್ತಕ್ಕಂಥ ₹1 ಕ್ವಿಕ್ ಅಥವಾ ಅಬ್ಸಲ್ಯೂಟ್ ಕ್ವಿಕ್ ಲಯಬಿಲಿಟಿಗೆ ಸದ್ಯದಲ್ಲೇ ಪಾವತಿ ಮಾಡಬೇಕಾಗಿರ್ತಕ್ಕಂಥ ಲಯಬಿಲಿಟಿಗೆ ಕನಿಷ್ಠ ಅದರ ಅರ್ಧದಷ್ಟಾದರೂ ಕೂಡ ಅಬ್ಸಲ್ಯೂಟ್ ಕ್ವಿಕ್ ಅಸೆಟ್ ಕಂಪನಿಯಲ್ಲಿ ಲಭ್ಯವಿರಬೇಕು. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಅಬ್ಸಲ್ಯೂಟ್ ಕ್ವಿಕ್ ಅಸೆಟ್ಸ್ ಅಂತಂತಂದ್ರೆ ಸಾಮಾನ್ಯವಾಗಿ ಕ್ಯಾಶ್ ಬ್ಯಾಲೆನ್ಸು ಅಥವಾ ಬ್ಯಾಂಕ್ ಬ್ಯಾಲೆನ್ಸು ಅಥವಾ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತೇಳಿ ನಾವು ಕರಿತೀವಿ. ಸದ್ಯ ಅವುಗಳನ್ನ ಪೇಡ್ ಮಾಡೋದ್ರ ಮುಖಾಂತರ ಅವುಗಳನ್ನ ಸೊ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದ. ಸೊ ದೀಸ್ ಆರ್ ವಾಟ್ ಸೊ ದ ಲಿಕ್ವಿಡಿಟಿ ರೇಷಿಯೋ generally helps us to understand the short-term solvency position of the business organization, and it also enables to know whether the company is efficiently utilizing the current assets or efficiently managing the current assets in meeting of the current liabilities. Is there any so the availability of the working capital or a shortage of the working capital where the company finds the difficulty to use of these so the current assets for recurring and regular course of the business organization. ಸೊ ಹಾಗಾಗಿ ಇವತ್ತಿನ ನಾವು ಕ್ಲಾಸ್ ಅಲ್ಲಿ ಏನು ಡಿಸ್ಕಸ್ ಮಾಡಿದೀವಿ ಅಂತಂತಂದ್ರೆ ಸೊ ರೇಷಿಯೋ ಅಂದ್ರೆ ಏನು, ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅನುಗುಣವಾಗಿ ಎಷ್ಟು ಪ್ರಕಾರದ ರೇಷಿಯೋಗಳು ಅದಾವ ಮತ್ತು ಈ ಕಂಪನಿಯ ಚಟುವಟಿಕೆಗಳ ಅನುಗುಣವಾಗಿ ಎಷ್ಟು ರೇಷಿಯೋಗಳನ್ನು ಅದಾವ ಅನ್ನೋದನ್ನ ಓವರ್ ಆಲ್ ಆಗಿ ತಿಳ್ಕೊಂಡ್ವಿ. ಅದರಲ್ಲೂ ವಿಶೇಷವಾಗಿ ಲಿಕ್ವಿಡಿಟಿ ರೇಷಿಯೋ ಅಂದ್ರೆ ಏನು ಮತ್ತು ಅವುಗಳನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಮತ್ತ ಸೊ ಮುಂದಿನ ಪ್ರಯತ್ನದಲ್ಲಿ ನಾವು ಸಾಲ್ವೆನ್ಸಿ ರೇಷಿಯೋಸ್ ಅನ್ನ ಹಾಗೆ ಟರ್ನ್ ಓವರ್ ರೇಷಿಯೋಸ್ ಅನ್ನ ಮತ್ತು ಪ್ರಾಫಿಟಬಿಲಿಟಿ ರೇಷಿಯೋಸ್ ಅನ್ನ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅವಧಿಯ ಚರ್ಚೆಯನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಸೊ ಈ ಒಂದು ರೇಷಿಯೋಗಳು ಸೊ ಕೇವಲ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬಳಕೆಯಾಗದೇನೆ ನಿಮ್ಮ ಏನು ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸೆಂಟೇಜ್ ನಿಮ್ಮ ಒಟ್ಟು ಅಂಕಗಳನ್ನ ನಿಮ್ಮ ಫಲಿತಾಂಶವನ್ನ ಪ್ರಕಟಿಸುವಲ್ಲಿ ಕೂಡ ರೇಷಿಯೋಗಳನ್ನ ಕ್ಯಾಲ್ಕುಲೇಟ್ ಮಾಡೋದರ ಮುಖಾಂತರನೇ ನಿಮ್ಮ ಫಲಿತಾಂಶವನ್ನ ಬಿತ್ತರಿಸಲಾಗುತ್ತೆ ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಉದಾಹರಣೆಯನ್ನು ಬಳಕೆ ಮಾಡುವುದರೊಂದಿಗೆ ಇವತ್ತಿನ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ರೇಷಿಯೋಗಳು ಏನು ಕ್ವಾಂಟಿಟೇಟಿವ್ ಟೆಕ್ನಿಕಲ್ಲಿ ಬಳಸಲಾಗ್ತಕ್ಕಂಥ ಮ್ಯಾಥಮೆಟಿಕಲ್ ಸೊ ದ ಟೂಲ್ಸ್ ಅದಾವ, ಅವುಗಳನ್ನು ಕೂಡ ನಾವು ಕಾಮರ್ಸ್ನ ಅಧ್ಯಯನವನ್ನು ಮಾಡೋದಕ್ಕೆ ಮತ್ತು ಕಾಮರ್ಸ್ನ ವಿಷಯಗಳನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಕ್ಕೆ ನಾವು ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಮತ್ತೆ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.